ಈಗಾಗಲೇ ಕೇರಳದ ಕನ್ನಡ ಶಾಲೆಗಳಲ್ಲಿ ಮಲಯಾಳಿ ಹೇರಿಕೆಗೆ ಕೋರ್ಟ್ ಇದೆ, ಕಾನೂನಿದೆ. ಈ ರೀತಿಯಾಗಿ ಮಾಡುವವರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ನ್ಯೂಸ್ 18ಗೆ ಕನ್ನಡ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವ ಸೋಮಣ್ಣ ಬೇವಿನ ಮರದ ಹೇಳಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಕೇರಳ ರಾಜ್ಯದಲ್ಲಿ ಮಲಯಾಳಂ ಭಾಷಾ ಮಸೂದೆಯನ್ನು ಜಾರಿಗೊಳಿಸಲಿಕ್ಕೆ ಅಲ್ಲಿನ ಸರ್ಕಾರ ಮುಂದಾಗ್ತಾ ಇದೆ. ಇದು ಒಂದಿಷ್ಟು ಕನ್ನಡಿಗರಿಗೆ ಕೆಂಗಣಿಗೆ ಗುರಿಯಾಗಿರ್ತಕ್ಕಂಥದ್ದು. ಈ ಬಗ್ಗೆ ನನ್ನ ಜೊತೆಗೆ ಮಾತಾಡಲಿಕ್ಕೆ ಸೋಮಣ್ಣ ಬೇವಿನ ಮರ ಇದ್ದಾರೆ. ಅವರನ್ನೇ ನಾನು ಕೂಡ ಮಾತಾಡಿಸ್ತಾ ಹೋಗ್ತಾನೆ. ಸರ್, ಈ ಒಂದು ವಿಚಾರ ತಮ್ಮ ಗಮನಕ್ಕಿದೆ, ಇದ್ರ ಬಗ್ಗೆ ಫಸ್ಟ್ ರಿಯಾಕ್ಷನ್ ಏನಿದೆ ಸರ್? ಈಗಾಗಲೇ ಕೇರಳ ರಾಜ್ಯದ ವಿಧಾನಸಭೆಯಲ್ಲಿ 2017ರಲ್ಲಿಯೂ ಸಹ ಈ ಮಸೂದೆಯನ್ನು ತಂದಿದ್ದರು. ಅದು ಸಂಪೂರ್ಣವಾಗಿ ಅವರಿಗೆ ಎಲ್ಲೋ ಒಂದು ಕಡೆ ಜಯ ಸಿಗಲಿಲ್ಲ. ಈಗ 2025ರಲ್ಲಿ ಕೇರಳ ರಾಜ್ಯದ ವಿಧಾನಸಭೆಯಲ್ಲಿ ಈ ಮಲಯಾಳಿಯನ್ನು ಕಡ್ಡಾಯವಾಗಿ ಮಾಡಬೇಕು ಅನ್ನೋಂಥ ಒಂದು ಮಸೂದೆಯನ್ನು ಜಾರಿ ಮಾಡಿದ್ದಾರೆ. ಇದು ಆ ವಿಧಾನಸಭೆಯಲ್ಲಿ ಏನು ಪಾಸ್ ಮಾಡಿಕೊಂಡು ಮಾನ್ಯ ರಾಜ್ಯಪಾಲರಿಗೆ ಕಳಿಸುವಂಥ ಹಂತದಲ್ಲಿ ಅದು ಬಂದಿದೆ. ನಾವು ಈಗಾಗಲೇ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯಲ್ಲಿರ್ತಕ್ಕಂಥ ಸುಮಾರು 75-80% ಕನ್ನಡಿಗರು ಕನ್ನಡವನ್ನು ದಿನನಿತ್ಯದಲ್ಲಿ ಬಳಸ್ತಾ ಇದ್ದಾರೆ. ಈಗೆಲ್ಲೇ ಒಂದು ಕಡೆ ಇವರು ಏನು ಮಲಯಾಳಿಯನ್ನು ಕಡ್ಡಾಯಗೊಳಿಸಬೇಕು ಅನ್ನೋಂಥ ಹಂತಕ್ಕೆ ತಲುಪಿದ್ದಾರೆ. ಇದು ಈ ಭಾಗದಲ್ಲಿರ್ತಕ್ಕಂಥ ಕನ್ನಡಿಗರ ಭಾವನೆಗಳಿಗೆ, ಕನ್ನಡ ಶಾಲೆಗಳಿಗೆ ಇದು ತದ್ವಿರುದ್ಧವಾಗಿದೆ ಅನ್ನೋಂಥ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ನನಗನ್ನಿಸ್ತಾ ಇದೆ, ಈ ಹಿಂದೆ ಮಾಡಿದಾಗೂ ಹೋರಾಟ ಮಾಡಿದಾಗ ಎಲ್ಲದನ್ನೂ ಸಂಪೂರ್ಣವಾಗಿ ಅವರು ಕೈ ಬಿಟ್ಟಿದ್ರು ಅಂತ ಅಲ್ಲ, ಎಲ್ಲೇ ಒಂದು ಕಡೆ ಇದನ್ನು ಮಾಡ್ತಾಯಿದ್ರು. ಆಯಾ ರಾಜ್ಯಗಳ ಭಾಷೆಗಳನ್ನು ಪ್ರೀತಿಸುವುದು ಅವರವರ ಕರ್ತವ್ಯಗಳು. ಆದರೆ ಎಲ್ಲೇ ಒಂದು ಕಡೆ ಬೇರೆ ಭಾಷೆಗೆ ಧಕ್ಕೆ ಆಗದ ರೀತಿಯಲ್ಲಿ ಆಯಾ ರಾಜ್ಯ ಸರ್ಕಾರಗಳು ನಡೆದುಕೊಳ್ಬೇಕಾಗ್ತದೆ. ನಿಮಗೆ ಗೊತ್ತಿರಲಿ, ಅಲ್ಲಿ ಇಂಥ ಘಟನೆಗಳು ನಡೆದಾಗ ಅಲ್ಲಿಯ ಕನ್ನಡಿಗರು ಕೋರ್ಟ್ಗೆ ಹೋದಾಗ ಜಯ ಆಗಿದೆ. ಇದು ನಡೆದಿಲ್ಲ. ಅದರ ಕಾನೂನಾತ್ಮಕ ಹೋರಾಟವನ್ನು ನಾವು ಮಾಡ್ತೇವೆ. ಇದರ ವಿರುದ್ಧವಾಗಿ ಕಾನೂನಾತ್ಮಕ ಹೋರಾಟ ಮಾಡ್ತಕ್ಕಂಥದ್ದು ಕೂಡ ಭಾಳಷ್ಟು ಅವಶ್ಯಕತೆ ಇರೋದ್ರಿ. ಹೀಗಾಗಿ ತಾವು ಕೂಡ ಏನಾದರೂ ಒಂದು ಫೈಲ್ ಏನಾದರೂ ಪಿಟಿಷನ್ ಮಾಡ್ತೀರಾ? ಈಗ ಕರ್ನಾಟಕ ಗಣ ಸರ್ಕಾರದ ವತಿಯಿಂದ ಸಂಪೂರ್ಣವಾಗಿ ಕಾನೂನಾತ್ಮಕವಾದಂಥ ಸಲಹೆ ಸೂಚನೆಗಳನ್ನು ತೆಗೆದುಕೊಂಡು ಸಂಬಂಧಪಟ್ಟಂಥ ಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಕಾನೂನಿನ ಹೋರಾಟವನ್ನು ಮಾಡುವುದು ಸೂಕ್ತ ಅನ್ನೋದನ್ನು ನಿರ್ಣಯವನ್ನು ತೆಗೆದುಕೊಂಡು ಆ ನಿಟ್ಟಿನಲ್ಲಿ ನಾವು ಸಂಬಂಧಪಟ್ಟಂಥ ಎಲ್ಲರನ್ನ ಜೊತೆಗೂಡಿಸ್ಕೊಂಡು ಹೋರಾಟವನ್ನು ಮಾಡ್ತೇವೆ. ಮೊದಲನೆಯದ್ದು. ಅದಕ್ಕಿಂತ ಪೂರ್ವದೊಳಗೆ ಮಾನ್ಯ ರಾಜ್ಯಪಾಲರು ಇದನ್ನು ಮಸೂದೆಯನ್ನು ಮಂಜೂರು ಮಾಡೋದಿಲ್ಲ ಅಂಥೇಳಿ ನನಗೆ 100% ವಿಶ್ವಾಸ ಅದ. ಯಾಕಂದರೆ ನಾವು ಮೊನ್ನೆ ನಿಯೋಗ ತೆಗೆದುಕೊಂಡು ಹೋದಾಗ ಅವರು ನಮಗೆ ಸಂಪೂರ್ಣವಾದ ವಿಶ್ವಾಸವನ್ನು ಕೊಟ್ಟಾರ. ಇದನ್ನು ಯಾರೂ ಒಪ್ಪೋದಿಲ್ಲ. ಸಂವಿಧಾನದ ವಿರೋಧಿಗಳು ಯಾರದಾರಲ್ಲ ಅವ್ರನ್ನ ಯಾರೂ ಒಪ್ಪೋದಿಲ್ಲ. ಎಸ್, ಇದಿಷ್ಟು ಸೋಮಣ್ಣವರ ಮಾತಾಗಿರ್ತಕ್ಕಂಥದ್ದು. ಹಾವೇರಿಯಿಂದ ನಾಗರಾಜ್ ಮಾಕಾಪುರ್, ನ್ಯೂಸ್ 18 ಕನ್ನಡ. ಕೇರಳದ ಕನ್ನಡ ವಿರೋಧಿ ನಡೆಗೆ ಬಿಜೆಪಿಗರು ಕೆಂಡ ಕಾರಿದ್ದಾರೆ. ಅಡಿಯಲ್ಲಿ ಕರ್ನಾಟಕ ಸರ್ಕಾರ ಕೆಲಸ ಮಾಡ್ತಾ ಇದೆ. ಕೇರಳ ರಾಜ್ಯದ ಕಾಂಗ್ರೆಸ್ಸಿನ ನಾಯಕರು ಏನು ಹೇಳ್ತಾರೆ ಅದು ಕರ್ನಾಟಕದಲ್ಲಿ ಆಜ್ಞೆಯಾಗಿ ಸ್ವರೂಪ ಬರ್ತದೆ. ಅಲ್ಲಿ ಮುಖ್ಯಮಂತ್ರಿ ಹೇಳಿದ್ನಂತ ಹೇಳಿ ಇಲ್ಲಿ ಇವರು ಸರ್ಕಸ್ ಮಾಡಕ್ಕೆ ಹೊರಡ್ತಾ ಇದ್ದಾರೆ. ವೇಣುಗೋಪಾಲನ ಮೂಗಿಗೆ ನೆಗಡಿಯಾದರೆ ಕರ್ನಾಟಕ ರಾಜ್ಯದ ಸರ್ಕಾರ ಸೀನಕ್ಕೆ ಶುರು ಮಾಡ್ತದೆ. ಇದನ್ನು ಮೊದಲೇ ಆಜ್ಞೆಯನ್ನು ಹಿಂತಕ್ಕೋಬೇಕು. ಕಾಸರಗೋಡು ಈಗಾಗಲೇ ವಿವಾದ ಇದೆ ನಮ್ಮ ಕರ್ನಾಟಕದಂತ. ಭಾಳ ಸೀರಿಯಸ್ ಆಗಿ ನಾವು ಫೈಟ್ ಮಾಡ್ತಾ ಇದ್ದೇವೆ. ಅಲ್ಲಿ ಕನ್ನಡ ಮಾತಾಡೋರೇ ಅತಿ ಹೆಚ್ಚು ಜನ ಇರುವಂಥದ್ದು, ಅದಕ್ಕೆ ಕನ್ನಡ ಶಾಲೆಗಳಿರುವಂಥದ್ದು. ಅಲ್ಲಿ ಮಲಯಾಳಂ ನೀವು ಕಂಪಲ್ಸರಿ ಮಾಡಿದರೆ ಕನ್ನಡದ ಮಕ್ಕಳು ಏನು ಮಾಡಬೇಕು? ಕನ್ನಡ ಮಕ್ಕಳ ರಕ್ಷಣೆ ಕೇರಳದಲ್ಲಿ ಮಾಡುವಂಥ ಕೆಲಸವನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಬೇಕು. ಬರೀ ಕಣ್ಣೆ ಮಾಡಿದರೆ ಸಾಲದು. ಮತ್ತು ಅಲ್ಲಿಯ ಮುಖ್ಯಮಂತ್ರಿಗಳಿಗೆ ಹೇಳಿ, ನೀನು ಹೇಳಿದ್ದಕ್ಕೆ ಇಲ್ಲೆಲ್ಲ ಇದು ಮಾಡ್ತಾ ಇದ್ದೇವಪ್ಪ ಮಾಡಿ. ವಯನಾಡಿನಲ್ಲಿ ಪ್ರವಾಹ ಬಂದರೆ ಇಲ್ಲಿಂದ ದುಡ್ಡು ಕಳಿಸ್ತೀರಿ, ಅಲ್ಲಿಯ ಆನೆಗಳಿಗೆ ಇಲ್ಲೆಲ್ಲ ಅವಕಾಶಗಳನ್ನು ಮಾಡಿಕೊಡ್ತೀರಿ. ಕೇರಳ ರಾಜ್ಯದ ಅಡಿಯಲ್ಲಿ ಕರ್ನಾಟಕ ಕನ್ನಡ ಮಾಧ್ಯಮದ ಶಾಲೆಗಳಲ್ಲಿ ಕೇರಳದ ಗಡಿ ಪ್ರದೇಶದಲ್ಲಿ ಇರ್ತಕ್ಕಂಥ ಕನ್ನಡ ಶಾಲೆಗಳಲ್ಲಿ ಮಲಯಾಳಮನ್ನು ಕಡ್ಡಾಯಗೊಳಿಸಿರ್ತಕ್ಕಂಥದರ ಬಗ್ಗೆ ಕಾಂಗ್ರೆಸ್ಸಿನ ನೀತಿ ಏನು? ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿದ್ದಾರೆ, ಖಂಡಿಸಿದ್ದಾರೆ. ನಾನು ಕೇಳೋದಕ್ಕೆ ಬಯಸ್ತೇನೆ,
ಮಾತೆತ್ತಿದ್ರೆ ವೇಣುಗೋಪಾಲ್ ಅವರು ಮಾತಾಡ್ತಾರೆ, ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ, ಟ್ವೀಟ್ ಮಾಡ್ತಾರೆ. ಇದ್ರ ಬಗ್ಗೆ ವೇಣುಗೋಪಾಲ್ ಅವರು ಜನರಲ್ ಸೆಕ್ರೆಟರಿ AICC. ಏನು ಕಾಂಗ್ರೆಸ್ಸಿನ ನೀತಿ? ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತಾಡಿ ಕಾಂಗ್ರೆಸ್ಸಿನ ಸ್ಟ್ಯಾಂಡ್ ಏನು, ದ್ವಿಮುಖ ನೀತಿನ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಈ ರೀತಿ ಕನ್ನಡಿಗರ ಮೇಲೆ ಮಲಯಾಳಂ ಭಾಷೆಯನ್ನು ಹೇರ್ತಕ್ಕಂಥದ್ದು ಸರಿಯಲ್ಲ. ಈ ಕುರಿತಂತೆ ಕಾಂಗ್ರೆಸ್ ಸರ್ಕಾರ ಸ್ಪಷ್ಟವಾಗಿರ್ತಕ್ಕಂಥ ನಿರ್ಧಾರವನ್ನು ತಿಳಿಸ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಕೇರಳ ಯಾವತ್ತೂ ದ್ವಂದ್ವ ನೀತಿಯನ್ನು ಅನುಷ್ಠಾನಗೊಳಿಸ್ತಿದೆ. ಹಿಂದೆ ಕೇರಳದಲ್ಲಿ ವಿಶೇಷವಾಗಿ ಕನ್ನಡ ಪ್ರದೇಶ ಅನ್ನತಕ್ಕಂಥ ಕಾಸರಗೋಡು ಪ್ರದೇಶದಲ್ಲಿ ಮಲಯಾಳ ಕಡ್ಡಾಯ ಮಾಡತಕ್ಕಂಥ ಪ್ರಕ್ರಿಯೆಗಳು ಅವತ್ತೇ ಪ್ರಾರಂಭ ಆಗಿದೆ. ಆದರೆ ನಮ್ಮೆಲ್ಲ ಹಿರಿಯರ ಹೋರಾಟದ ಪರಿಣಾಮವಾಗಿ ಮುಂದೂಡಿಕೊಂಡು ಬಂತು. ಇವತ್ತು ಮತ್ತೆ ಕನ್ನಡದ ಮೇಲೆ ಗದಾಪ್ರಹಾರ ಮಾಡತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಅಲ್ಲಿರ್ತಕ್ಕಂಥ ಕಮ್ಯುನಿಸ್ಟ್ ಸರ್ಕಾರ ಮಾಡ್ತದೆ, ಪಿಣರಾಯಿ ವಿಜಯನ್ ಸರ್ಕಾರ ಮಾಡ್ತಾ ಇದೆ. ನಾನಿದನ್ನು ಖಂಡಿಸ್ತೇನೆ. ಮತ್ತು ಆ ಭಾಗದಲ್ಲಿ ಕನ್ನಡದ ಜೊತೆಗೆ, ಕನ್ನಡದ ಉಳಿವಿಗಾಗಿ ಹೋರಾಟ ಮಾಡಿದೆ, ಕನ್ನಡದ ಜೊತೆಗೆ ಮಲಯಾಳವನ್ನು ಬೆಳೆಸ್ತಕ್ಕಂಥ ಜನ ಇದ್ದಾರೆ. ಆದರೆ ಅಲ್ಲಿ ಪ್ರಧಾನವಾಗಿರ್ತಕ್ಕಂಥದ್ದು ಕನ್ನಡವೇ. ಹಾಗಾಗಿ ಕನ್ನಡದ ಸ್ಥಾನವನ್ನು ಉಳಿಸ್ತಾ ಮಲಯಾಳಕ್ಕೆ ಆದ್ಯತೆ ಕೊಡಲಿ ಅಂತ ನಮ್ಮದು ಮೊದಲ ಆದ್ಯತೆ ಕನ್ನಡ ಆಗಬೇಕು. ಆ ಪ್ರದೇಶದಲ್ಲಿ ಕನ್ನಡವನ್ನು ಉಳಿಸಬೇಕು, ಇದಕ್ಕೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಅಂತ ಹೇಳುವಂಥದ್ದು. ಇಲ್ಲಾಂತಾದರೆ ಜನ ನಾಡ್ದು ಉತ್ತರ ಕೊಡ್ತಾರೆ, ಇನ್ನು ಹೆಚ್ಚು ದಿವಸ ಇಲ್ಲ. ನಮ್ಮ ರಾಜ್ಯ ಸರ್ಕಾರವು ಗಟ್ಟಿಯಾಗಿರ್ತಕ್ಕಂಥ ತೀರ್ಮಾನ ತಗೊಳ್ಬೇಕು. ಸಿದ್ದರಾಮಯ್ಯನವರು ಅದಕ್ಕೆ ಗಟ್ಟಿಯಾಗಿರ್ತಕ್ಕಂಥ ತೀರ್ಮಾನ ತಗೋಬೇಕು. ಅಲ್ಲೆಲ್ಲಿಯಾದರೂ ಕನ್ನಡವನ್ನು ಕೊನೆಗಾಣಿಸ್ತಕ್ಕಂಥ ಪ್ರಯತ್ನಗಳಾದರೆ ಇಲ್ಲಿರ್ತಕ್ಕಂಥ ರಾಜ್ಯದಲ್ಲಿ ನಾವೇನು ತೀರ್ಮಾನ ತಗೋಬೇಕು, ಇಲ್ಲಿಯೂ ಬಹಳಷ್ಟು ಜನ ಇದ್ದಾರೆ ಅನ್ನುವಂಥ ಎಚ್ಚರಿಕೆ ಸಿದ್ದರಾಮಯ್ಯನವ್ರಿಗೆ ಇರಬೇಕು. ಮತ್ತು ಇವತ್ತು ಬೆಂಗಳೂರಲ್ಲಿ ನಡೆದಿರ್ತಕ್ಕಂಥ ಘಟನೆಗೆ ಕೇರಳ ಮಾಡಿಕೊಂಡಿರ್ತಕ್ಕಂಥ ವರ್ತನೆ, ನಮ್ಮ ರಾಜ್ಯದಲ್ಲಿ ಅವ್ರ ಸಂಖ್ಯೆ ಇರತಕ್ಕಂಥ ಪ್ರದೇಶಗಳಲ್ಲಿ ಅವ್ರು ಮಾಡ್ತಕ್ಕಂಥ ವರ್ತನೆ, ಇದೆಲ್ಲವನ್ನು ನಮ್ಮ ಸರ್ಕಾರದ ಗಮನದ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಕೇರಳ